ಆನಂತರ ಈ ಮುಂದೆ ಇರುವಂಥ ಆಪ್ಷನ್ ನೋಡೋದಾದರೆ ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಅಂತ ಇದೆ, ಅಥವಾ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಆಪ್ಷನ್ ಇದೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಪೇಪರ್ 1 ಯಾರು ಪಾಸ್ ಆಗಬೇಕಪ್ಪ ಅಂತಂದರೆ ಯಾರು 1ರಿಂದ 5ನೇ ತರಗತಿಗೆ ಬೋಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಕಂಪಲ್ಸರಿಯಾಗಿ ಪೇಪರ್ 1ಅನ್ನು ಪಾಸ್ ಆಗಬೇಕು. ಹಾಗೆ ಪೇಪರ್ 1ಅನ್ನು ಯಾರು ಪಾಸ್ ಆಗಬೇಕಪ್ಪ ಅಂತಂದರೆ ಯಾರು 6ನೇ ತರಗತಿಯಿಂದ 8ನೇ ತರಗತಿಗೆ ಬೋಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಈ ಪೇಪರ್ 2ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಯಾವಾಗ ನಾವು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಧಿಸೂಚನೆಯನ್ನು ಓದ್ತಿದ್ವಿ ಆವಾಗ ಈ BEd ಮಾಡಿದವರಿಗೆ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಬರೆಯಲು ಅವಕಾಶ ಇದೆ ಅಂತೇಳಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದರು. ಓಕೆ, ಬಟ್ ಈಗ ಏನಾಗ್ತಿದೆಯಪ್ಪ ಅಂತಂದರೆ BEd ಮಾಡಿದವರಿಗೆ ಪೇಪರ್ 1 ಬರೆಯಲು ಅವಕಾಶ ಇಲ್ಲ ಅಂತ ಬರ್ತಿದೆ. ಓಕೆ, ಫಾರ್ ಎಕ್ಸಾಂಪಲ್ ನಾನೀಗ ನೋಡಿ ಈ ಪೇಪರ್ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಇನ್ಫಾರ್ಮೇಷನ್ ಅನ್ನುವಂಥ ಪಾಪಪ್ ವಿಂಡೋ ಬರ್ತದೆ. ಇಲ್ಲಿ ನೋಡ್ಬೋದು ಆ್ಯಸ್ ಪರ್ ದ ನೋಟಿಫಿಕೇಷನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1 ಅಂತ ಬರ್ತಿದೆ. ಅಂದರೆ ಇದರ ಪ್ರಕಾರ ಯಾರೆಲ್ಲ BEd ಮಾಡಿದ್ದೀರಾ ನೀವು ಕೇವಲ ಪೇಪರ್ 2 ಮಾತ್ರ ಬರೆಯಲು ಅರ್ಹರು. ಓಕೆ, ಪೇಪರ್ 1ಅನ್ನು ನೀವು ಬರೆಯುವ ಹಾಗಿಲ್ಲ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣಿಸುತ್ತದೆ. ಓಕೆ, ಸೊ ಹಾಗಾಗಿ ಯಾರ್ಯಾರೆಲ್ಲ BEd ಮಾಡಿದ್ದೀರಾ ನೀವು ಕೇವಲ ಪೇಪರ್ 2 ಅನ್ನು ಮಾತ್ರ ಇಲ್ಲಿ ಬರೆಯಲು ಅವಕಾಶವನ್ನು ನೀಡಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಪೇಪರ್ 2ಅನ್ನು ಮಾತ್ರ ಸೆಲೆಕ್ಟ್ ಮಾಡಲಿಕ್ಕೆ ನಂಗೆ ಬರ್ತದೆ. ಓಕೆ, ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ, ನಾವು ಅದನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಈಗ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಗಣಿತ ಹಾಗೂ ಪೆಡಾಗಜಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಚಾನಲ್ಗೆ ಭೇಟಿ ನೀಡುವ ಮುಖಾಂತರ ನೀವು ಈ ವಿಡಿಯೋಗಳನ್ನು ಸಹ ನೋಡ್ಬೋದು. ಹಾಗೆ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋಗಳನ್ನ ರೆಫರ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.